ದುಮ್ಮಾನದಿ ಬಳಲುದಿಯೆಯ ಇನ್ನನ್ನು ಹೇಗೆ ಸಮಾಧಾನ ಪಡಿಸಬೇಕು ಹೇಳೆ? ಬಂಧುಗಳನ್ನು ಬಾಂಧವರನ್ನು ಎಲ್ಲರನ್ನು ಬಿಟ್ಟು ಮದುವೆಯಾಗಿ ನನ್ನ ಜೊತೆಗೆ ಹೊರಟು ಬಂದವರು, ನನ್ನ ಮನದೊಂದೆಯಾಗಿ ಮನದ ದೀಪವಾಗಿ ಇದುವರೆಗೆ ನನಗೆ ಸುಖವನ್ನು, ಸಂತೋಷವನ್ನು, ಸಮಾಧಾನವನ್ನು, ಸಮೃದ್ಧಿಯನ್ನು ಒದಗಿಸಿಕೊಟ್ಟವಳು. ಇಂತಹ ನನ್ನ ಪಟ್ಟದ ರಾಣಿಯಾದ ನಿನಗೆ ಹೇಗೆ ಸಮಾಧಾನ ಹೇಳಬೇಕೆಂಬ ಕೊರಗಿತ್ತು ನನಗೆ. ಎಲ್ಲವನ್ನೂ ಅರ್ಥ ಮಾಡಿಕೊಂಡು ನೀನೇ ನನ್ನ ಸಾನ್ನಿಧ್ಯವನ್ನು ಸೇರಿದೆ. ಏನು ಮಾಡೋಣ ಹೇಳು? ನಾನು ಕಾಲಚೋದಿತನಾಗಿ ಹೋದೆ. ಕಲಿಗೆ ನನ್ನನ್ನು ನಾನು ಒಡ್ಡಿಕೊಂಡೆ. ಯಾವ ಕಾರ್ಯವನ್ನಾದರೂ ಕೈಗೊಳ್ಳುವಲ್ಲಿ ಹಲವು ಬಾರಿ ಆಲೋಚನೆ ಮಾಡುವಂತಹ ಪರೀಕ್ಷಿತನಿದ್ದೇನೆ ನಾನು. ಪರೀಕ್ಷೆ ಮಾಡದೆ ಒಂದು ಕೆಲಸ ಕೈಗೊಳ್ತಾನೆ ಹೇಳು? ಇಲ್ಲ. ಹುಟ್ಟಿದ ಸಂದರ್ಭದಲ್ಲಿ ಆ ವೇಣುಧರ ಶ್ರೀಹರಿ ಅವನನ್ನು ನೋಡುವಾಗ ಮಾತ್ರ ನಾನು ನೆಗಾಡಿದನಂತೆ. ಶಿಶುವಾಗಿದ್ದಂತ ನಾನು ಯಾಕೆ ಅಳುವುದಿಲ್ಲ ಅಂತ ಎಲ್ಲರೂ ಕೊರಗಿದ್ರಂತೆ. ಹುಟ್ಟಿದ ಮಗು ಅಳುಬೇಕು, ಇವ ಯಾಕೆ ಅಳುವುದಿಲ್ಲ ಅಂತ ಪರಿತಪಿಸುತ್ತಿದ್ದಂತಹ ಕಾಲಕ್ಕೆ ಚಕ್ರಧಾರಿಯಾದಂತಹ ಶ್ರೀಹರಿ ಬಂದಾಗ ಅವನನ್ನು ನೋಡಿ ನೆಗಾಡಿದನಂತೆ. ನಾನು ಗರ್ಭಸ್ಥ ಶಿಶುವಾಗಿರುವಾಗಲೂ ನೋಡಿದ್ದು ಅವನನ್ನೇ ಮೊದಲು. ಹಾಗಾಗಿ ಆ ನೆರೆದ ಪಂಕ್ತಿಯ ಮಧ್ಯದಲ್ಲಿ ನಾನು ಶ್ರೀಹರಿಯನ್ನು ಅರಸಿದೆ. ಪರೀಕ್ಷಾ ದೃಷ್ಟಿ ನನಗೆ ಬಾಲ್ಯದಲ್ಲೇ ಇದೆ ಎಂಬುದನ್ನು ಮನಗಂಡಂತಹ ಹಿರಿಯರು ನನಗೆ ಪರೀಕ್ಷಿತ ಅಂತ ಹೆಸರಿಸಿದರು. ಏನು ಸಾರ್ಥಕವಾಯಿತೆ? ಆ ಕಾಡಿನಲ್ಲಿ ಬೇಟೆಯಾಡುತ್ತಿರುವಂತಹ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಹಿಂದೆ ಉಳಿದೆ ನಾನು. ಘನದ ಬೋಧನಾದಂತಹ ಶಮೀಕ ಮುನಿಯನ್ನು ಕಡೆಗಣಿಸಿದೆ. ಆ ಋಷಿಯೊಬ್ಬನ ಮೇಲೆ ಸತ್ತ ಸರ್ಪದ ಶವವನ್ನು ಹಾಕಿದೆ. ಅದಕ್ಕಾಗಿಯೇ ನಾನು ಶಾಪಗ್ರಸ್ತನಾಗಿ ಹೋದೆ. ಹೊರಗೆ ಬೇಡುವೆ, ವಿಧಿಯಲ್ಲದ ನಿರ್ವಾಹವಿಲ್ಲ. ವಿಧಿ ಕಟ್ಟಿದ್ದು ನಮ್ಮ ಕಳೆಯಲಿಕ್ಕೆ ತಿರುಗುವೆ. ವಿಧಿ ವಿಲಾಸಕ್ಕಿಂತ ಮಿಗಿಲಾದದ್ದು ಲೋಕದಲ್ಲಿ ಯಾವುದಿದೆ ಹೇಳು? ಯಾರನ್ನು ಬಿಟ್ಟಿದೆ ಆ ವಿಧಿ? ಬರೆದಂತಹ ವಿಧಿಗಾದರೂ ಬರೆದದ್ದನ್ನು ಮತ್ತೆ ಅದನ್ನು ಮಾಸುವುದಕ್ಕೆ ಆಗುತ್ತಿಲ್ವಂತೆ. ಹಾಗಿರುವಾಗ ನನ್ನ ವಿಧಿ ಲಿಖಿತ ಹೀಗೆ. ನಮ್ಮಂತಾದಂತಹ ಸಮೃದ್ಧಿಯನ್ನು, ನನ್ನ ಕೀರ್ತಿಯನ್ನು ಕಂಡು ಯಾವುದೋ ಒಂದು ದುಷ್ಟಗ್ರಹ ಕರುವಿದೆ ಎಂದು ಅರ್ಥವಾಯಿತು. ಅದರ ವಕ್ರ ದೃಷ್ಟಿ ನನ್ನ ಮೇಲೆ ಬಿದ್ದ ಕಾಡಿನಲಾಗಿಯೇ ಚಂದ್ರವಂಶ ವರಿಷ್ಠರಾದಂತಹ ನಾನು ಪತನವನ್ನು ಹೊಂದುವುದಕ್ಕೆ ಹೊರಟೆ. ಬೇಸರ ಮಾಡಬೇಡ ಚಿನ್ನ, ಯಾರು ದುಃಖಿಸುವವರಿಗೆ ನೋವಿಲ್ಲ. ನನ್ನ ಮನದನ್ನೇ ಆದಂತಹ ನೀನು ಮನಸ್ಸಲ್ಲಿ ದುಃಖಿಸಕೂಡದು. ನೀನು ದುಃಖಿಸಿದಂತಾದವರಿಗೆ ಶಾಪವಾಗಿ ತಟ್ಟಿದ್ದದು ಅನುಭವಿಸಲೇಬೇಕು. ದುಃಖಿಸಬೇಡ. ಪತಿಯಾದಂತಹ ನನಗೆ ಈ ರೀತಿಯಾದಂತಹ ದುಸ್ಥಿತಿ ಬಂದಿದ್ದರೆ ಭಾವಿ ಹೊರಗೆ ಬೇಡ. ಪತಿತೋದ್ಧಾರಕರಾದಂತಹ ಶ್ರೀಹರಿ ಇದ್ದಾನೆ, ವಾಸುದೇವ ಮೂರ್ತಿ, ಆ ಸಂಕರ್ಷಣ ಮೂರ್ತಿ ನಾರಾಯಣ ತನ್ನ ಕೊಳಲ ಗಾಳದ ಮೂಲಕವಾಗಿ ಮೂಕ ಪ್ರಾಣಿಗಳಾದಂತಹ ಹಸುಗಳು ಕೂಡ ನಿಂತು ಕೇಳುವ ಹಾಗೆ ಮಾಡಿದ್ದಾರೆ.
ಗೋಪಿಗರು ನಡೆಯುತ್ತಿದ್ದರೆ ಅವರ ಕಡಲ ಕಾಲವನ್ನು ಕೇಳಿ ಅವರಿರುವ ಬಳಿಗೆ ಓಡೋಡಿ ಸಾಗುತ್ತಿದ್ದರಂತೆ. ಕೊಳದ ಗಾನದ ಮೂಲಕವಾಗಿ ಲೋಕದ ನಡೆಯನ್ನೇ ಚಿತ್ತಬಲವನಿದ್ದಾನೆ ವಾಸುದೇವ. ಆ ವಂಶಿಗೆ ಅಂತ ಯೋಗ್ಯತೆ ಇದೆ. ಹಾಗಾಗಿ ಆ ವೇಣುಗೋಪಾಲನನ್ನು ಸ್ಮರಿಸಿ ಈ ಪವಾರ್ಣವನ್ನೇ ಭವಸಾಗರವನ್ನೇ ಉತ್ತರಿಸುವುದಕ್ಕೆ ನಾರಾಯಣ ಸ್ಮರಣೆಗಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ. ಅದಕ್ಕಾಗಿ ನನಗೆ ಈ ದುಸ್ಥಿತಿಯಾಗಿದೆ ಅಂತ ಕೊರಗು ನಿನಗೆ ಬೇಡ. ನನ್ನ ಶ್ರೇಯಸ್ಸನ್ನು, ನಿನ್ನ ಶ್ರೇಯಸ್ಸನ್ನು, ಮಕ್ಕಳ ಶ್ರೇಯಸ್ಸನ್ನು ಬಯಸ್ತಿದ್ದಾದ್ರೆ ನಾರಾಯಣ ಸ್ಮರಣೆ ಮಾಡುತ್ತಾ ಕಾಲವನ್ನು ಕಡೆ ಸಮಾಧಾನಿಸು. Allah